ಲೋಕಸಭಾ ಚುನಾವಣೆಗೆ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಸಹಾಯಕ ಚುನಾವಣಾಧಿಕಾರಿ ಎಸ್ ಧರ್ಮಪಾಲ್ ಹೇಳಿದರು. ಚುನಾವಣಾ ಸಿದ್ಧತೆಗಳ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು, ವಿಧಾನಸಭಾ ಕ್ಷೇತ್ರದ 6 ಹೋಬಳಿಗಳಲ್ಲಿ 283 ಮತಗಟ್ಟೆಗಳಿದ್ದು 2.30 ಲಕ್ಷ ಮತದಾರರಿದ್ದಾರೆ. ಮತಗಟ್ಟೆಗಳಲ್ಲಿ ಮೂಲಸೌಕರ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ. ಕಳೆದ ಬಾರಿ 77% ಮತದಾನವಾಗಿದ್ದು, ಈ ಬಾರಿ ಇದನ್ನು 82% ಹೆಚ್ಚಿಸುವ ಗುರಿ ಹೊಂದಲಾಗಿದೆ. 85 ವರ್ಷ ವಯೋಮಿತಿಯವರು ಹಾಗೂ ವಿಕಲಚೇತನರು ಮನೆಯಿಂದಲೇ ಮತ ಚಲಾಯಿಸಲು ಹಾಗೂ ಚುನಾವಣಾ ಕರ್ತವ್ಯ ನಿರತರು ಮತ್ತು ಗಡಿಯಲ್ಲಿರುವ ಸೈನಿಕರ ಮತ ಚಲಾವಣೆಗೂ ಅಗತ್ಯ ಸಿದ್ಧತೆಗಳು ನಡೆದಿದೆ. ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮದಲಾಪುರ, ಹಿಪ್ಪಲಿ, ಸಿದ್ದಾಪುರ ಗೇಟ್, ಕೇರಳಾಪುರ, ದೊಡ್ಡಹಳ್ಳಿ ಸೇರಿದಂತೆ 5 ಚೆಕ್ ಪೋಸ್ಟ್ ತೆರೆಯಲಾಗಿದ್ದು ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಹಿಪ್ಪಲಿ ಮತ್ತು ಮದಲಾಪುರ ಚೆಕ್ ಪೋಸ್ಟ್ಗಳಲ್ಲಿ ಕಾಡಾನೆ ಹಾವಳಿಯ ಭೀತಿ ಇದ್ದು ಅರಣ್ಯ ಇಲಾಖೆ ಸಿಬ್ಬಂದಿಯ ಸಹಕಾರ ಪಡೆಯಲಾಗಿದೆ. ಫ್ಲೈಯಿಂಗ್ ಸ್ಕ್ವಾಡ್ ವಿಡಿಯೋ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸ್ವೀಪ್ ಸಮಿತಿ ಮೂಲಕ ಮತದಾರರ ಜಾಗೃತಿ ಕುರಿತು ಕಾರ್ಯಕ್ರಮ ರೂಪಿಸಲಾಗಿದೆ. ಏಪ್ರಿಲ್ 7ರಂದು ಚುನಾವಣಾ ಸಿಬ್ಬಂದಿಗೆ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ದೊಡ್ಡಹಳ್ಳಿ ಚೆಕ್ ಪೋಸ್ಟ್ನಲ್ಲಿ ಸೂಕ್ತ ದಾಖಲಾತಿ ಒದಗಿಸಿದ 85,500 ರು ಹಣವನ್ನು ವಶಕ್ಕೆ ಪಡೆಯಲಾಗಿದೆ. ಚುನಾವಣೆಗೆ ಸಂಬಂಧಿಸಿದಂತೆ ಮಾಹಿತಿಗಳು, ದೂರುಗಳು ಇದ್ದಲ್ಲಿ ದೂರವಾಣಿ ಸಂಖ್ಯೆ 0817522024 ಅಥವಾ ಸಹಾಯವಾಣಿ 1950ಗೆ ಮಾಹಿತಿ ನೀಡಬಹುದಾಗಿದೆ ಎಂದರು. ವರ್ಷ ವಯೋಮಿತಿ ಇರುವವರು ಮತ್ತು PWD ವೋಟರ್ಸು, ವಿಕಲಚೇತನ ಮತದಾರರಿಗೆ ಸಂಬಂಧಪಟ್ಟಂತೆ ಹೋಮ್ ವೋಟಿಂಗಿಗೆ ಅವಕಾಶ ಕಲ್ಪಿಸಿದ್ದು ಚುನಾವಣೆಗೆ ಸಂಬಂಧಪಟ್ಟಂಥ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಈ ಸಂಬಂಧಪಟ್ಟಂಗೆ ಎಲ್ಲ ಹೋಮ್ ವೋಟಿಂಗ್ ಫೆಸಿಲಿಟಿಗೆ ಎಲ್ಲ ತಯಾರಿ ಪೂರ್ವಭಾವಿಯಾಗಿ ಮಾಡಿಕೊಳ್ಳಲಾಗುತ್ತಿದೆ. ಸರ್ವಿಸ್ ವೋಟರ್ಸ್ ನಮ್ಮಲ್ಲಿ 319 ಸರ್ವಿಸ್ ವೋಟರ್ಸ್ ಇದ್ದು, ಡಿಫೆನ್ಸ್ ನಮ್ಮ ದೇಶದ ಭದ್ರತೆಯಲ್ಲಿ ಗಡಿಯಲ್ಲಿ ನಮ್ಮ ಸೈನಿಕರು ಯಾರ್ಯಾರಿದ್ದಾರೆ ಅವ್ರದ್ದು ಪಟ್ಟಿಯನ್ನು ಮಾಡಿಕೊಳ್ಳಲಾಗಿದೆ. ಸಂಬಂಧಪಟ್ಟಂಗೆ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ETPS ಅನ್ನು ಸಹ ತಂತ್ರಾಂಶದಲ್ಲಿ ನಾವು ಎಲ್ಲ ಸಿದ್ಧಪಡಿಸಿಕೊಂಡು ಪ್ರಕ್ರಿಯೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣತ್, ಶಿರಸ್ತೇದಾರ್ ಸ್ವಾಮಿ ಇದ್ದರು.